ಸಂಸದ ಡಾಕ್ಟರ್ ಮಂಜುನಾಥ್ ಮೇಲೆ ಇದೆಂಥ ಆರೋಪ? ಡಾಕ್ಟರ್ ಮಂಜುನಾಥ್ ಮೇಲೆ ಬಂದಿರೋ ಆರೋಪ ನಿಜನಾ? ಡಾಕ್ಟರ್ ಮೇಲೆ ಎಲ್ಲರೂ ಒಳ್ಳೆಯ ಗೌರವ ಇಟ್ಟಿದ್ರು, ಜನಪರ ಕೆಲಸ ಮಾಡ್ತಾರೆ ಅಂತ ಅವರನ್ನು ಆಯ್ಕೆ ಕೂಡ ಮಾಡಿದರು. ಜನಪರ ಕೆಲಸ ಮಾಡ್ತಾರೆ ಅಂತ ಅಂದ್ಕೊಂಡ್ರೆ ಅವ್ರು ಮಾಡಿದ್ದೇನು ಗೊತ್ತಾ? ಸಂಸದ ಡಾಕ್ಟರ್ ಮಂಜುನಾಥ್ ಮೇಲೆ ಇದೆಂಥ ಆರೋಪ? ಡಾಕ್ಟರ್ ಮಂಜುನಾಥ್ ಮೇಲೆ ಬಂದಿರುವ ಆರೋಪ ನಿಜಾನ? ಡಾಕ್ಟರ್ ಮೇಲೆ ಎಲ್ಲರೂ ಒಳ್ಳೆಯ ಗೌರವ ಇಟ್ಕೊಂಡಿದ್ರು, ಜನಪರ ಕೆಲಸ ಮಾಡ್ತಾರೆ, ಅವರನ್ನು ಈ ಬಾರಿ ಎಲೆಕ್ಷನಲ್ಲಿ ಆಯ್ಕೆ ಮಾಡಬೇಕು ಅಂತೇಳಿ ಜನ ಕೂಡ ಆಯ್ಕೆ ಮಾಡಿದ್ರು. ಆದರೆ ಜನಪರ ಕೆಲಸ ಮಾಡ್ತಾರೆ ಅಂತ ಅಂದ್ಕೊಂಡ್ರೆ ಅವ್ರು ಮಾಡಿದ್ದೇನು ಗೊತ್ತಾ? ಮಂಜುನಾಥ್ ನಿಜಕ್ಕೂ ಭ್ರಷ್ಟಾಚಾರ ಮಾಡಿದ್ರಾ? ಎಸ್, ಡಾಕ್ಟರ್ ಮಂಜುನಾಥ್ ಅವರ ಮೇಲೆ ಈ ರೀತಿಯಾದಂತಹ ಒಂದು ಭ್ರಷ್ಟಾಚಾರದ ಆರೋಪ ಈಗ ಕೇಳಿ ಬಂದಿರುವಂತಹದ್ದು. ಡಿ.ಕೆ. ಸುರೇಶ್ ಅವರ ವಿರುದ್ಧ ಗೆಲುವನ್ನು ಸಾಧಿಸಿದಂತಹ ಕೀರ್ತಿ ಡಾಕ್ಟರ್ ಮಂಜುನಾಥ್ ಅವರಿಗೆ ಸಲ್ಲುತ್ತೆ. ಈ ಒಂದು MP ಚುನಾವಣೆಯಲ್ಲಿ ಡಿ.ಕೆ. ಸುರೇಶ್ ಅವರನ್ನು ಮಣಿಸಿ ತಾವು ಗೆದ್ದಂತಹ ಮಂಜುನಾಥ್ ಅವರು ಈಗ ಮಂಜುನಾಥ್ ಅವರ ಮೇಲೆ ಒಂದು ಆರೋಪ ಕೇಳಿ ಬಂದಿರುವಂತಹದ್ದು. ಹಾಗಾದರೆ ಆ ಆರೋಪ ನಿಜನಾ? ಏಕೆಂದರೆ ಪ್ರತಿಯೊಬ್ಬರೂ ಕೂಡ ಜಯದೇವ ಆಸ್ಪತ್ರೆಯಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಡಾಕ್ಟರ್ ಮಂಜುನಾಥ್ ಅವರು ಪ್ರತಿಯೊಬ್ಬರಿಗೂ ಕೂಡ ಒಳ್ಳೇದು ಮಾಡಿದ್ದಾರೆ. ಕಷ್ಟ ಅಂತ ಯಾರೇ ಹೋದರೂ ಕೂಡ ಅವರಿಗೆ ಸಂತೈಸಿ ಅವರಿಗೆ ಕಡಿಮೆ ವೆಚ್ಚದಲ್ಲಿ ಟ್ರೀಟ್ಮೆಂಟನ್ನು ಕೊಟ್ಟು, ದುಡ್ಡು ಇಲ್ಲದಲೇ ಇದ್ದರೂ ಕೂಡ ಅವರಿಗೆ ಟ್ರೀಟ್ಮೆಂಟನ್ನು ಕೊಟ್ಟು ಅವರ ಆರೋಗ್ಯವನ್ನು ನೋಡಿ ಕಳಿಸಿರುವಂತಹ ಒಬ್ಬ ಪುಣ್ಯಾತ್ಮ. ಇಂತಹ ಪುಣ್ಯಾತ್ಮನ ಮೇಲೆ, ಇಂತಹ ವ್ಯಕ್ತಿಯ ಮೇಲೆ ಈಗ ಒಂದು ಭ್ರಷ್ಟಾಚಾರ ಆರೋಪ ಕೇಳಿ ಬಂದಿರುವಂಥದ್ದು. ಹಾಗಾದರೆ ಇವರು ಭ್ರಷ್ಟಾಚಾರ ಮಾಡಿದ್ರಾ? ಆ ಒಂದು ವಿಚಾರವನ್ನು ನಿಮ್ಮ ಫ್ರೀಡಮ್ TV ಇನ್ನೇನು ಕೆಲವೇ ಸೆಕೆಂಡ್ಗಳಲ್ಲಿ ಅದನ್ನು ರಿವೀಲ್ ಮಾಡುತ್ತೆ. ಜನಪರ ಕೆಲಸ ಮಾಡ್ತಾರೆ ಅಂದ್ಕೊಂಡಿದ್ರು ಮಂಜುನಾಥ್ ಅವರು, ಆದರೆ ಅವರ ಮೇಲೆ ಮಂಜುನಾಥ್ ಅವರ ಮೇಲೆ ಭೂ ಕಬಳಿಕೆ ಆರೋಪ ಕೇಳಿ ಬಂದಿರುವಂಥದ್ದು. ಅವರ ಮೇಲೆ ಭೂ ಕಬಳಿಕೆ ಆರೋಪ ಅದು ನಿಜನಾ? ಬಿಡದಿಯಲ್ಲಿ ಡಾಕ್ಟರ್ ಮಂಜುನಾಥ್ ಅವರು ಭೂ ಕಬಳಿಕೆ ಮಾಡಿದ್ದಾರಂತೆ. ನಾನು ಯಾವುದೇ ಭೂ ಕಬಳಿಕೆ ಮಾಡಿಲ್ಲ. ಕಳೆದ ದಶಕಗಳಿಂದ ನಾನು ಸ್ವಾಸ್ಥ್ಯ ಸಮಾಜ ಕಾಪಾಡಿದ್ದೇನೆ. ಪ್ರಾಮಾಣಿಕವಾಗಿ ಕೆಲಸ ಮಾಡುತ್ತಾ ಬಂದಿದ್ದೇನೆ. ನನ್ನ ಮೇಲೆ ಬಂದಿರೋ ಆರೋಪಗಳೆಲ್ಲವೂ ಕೂಡ ಸುಳ್ಳು. ನಾನು ಯಾವುದೇ ಅಕ್ರಮಗಳಿಗೆ ಆಸ್ಪದ ನೀಡಿಲ್ಲ. ಹೀಗಂತ ಮಂಜುನಾಥ್ ಅವರು ಹೇಳಿರುವಂತಹದ್ದು. ಮಂಜುನಾಥ್ ಅವರ ಮೇಲೆ ಭೂ ಕಬಳಿಕೆ ಆರೋಪ ಕೇಳಿ ಬಂದಿರುವಂತಹದ್ದು. ಅಂದರೆ ಬಿಡದಿಯಲ್ಲಿ ಭೂ ಕಬಳಿಕೆ ಮಾಡಿದ್ದಾರೆ ಅನ್ನೋ ಒಂದು ಆರೋಪ ಮಂಜುನಾಥ್ ಅವರ ಮೇಲೆ ಇರುವಂತಹದ್ದು. ಎಷ್ಟು ಎಕರೆ, ಏನು ಎತ್ತ, ಎಷ್ಟು ಕುಂಟೆ, ಎಷ್ಟು ಕೋಟಿ, ಎಷ್ಟು ಲಕ್ಷದಲ್ಲಿ ಎಷ್ಟು ಕೋಟಿಯಲ್ಲಿ ಅವರು ಭೂ ಕಬಳಿಕೆಯನ್ನು ಮಾಡಿದ್ದಾರೆ, ಯಾರಿಂದ ಕಬಳಿಕೆಯನ್ನು ಮಾಡಿದ್ದಾರೆ, ಅದೆಲ್ಲ ವಿಚಾರಗಳು ಕೂಡ ನಾವು ಮುಂದೆ ಅಪ್ಡೇಟ್ ಮಾಡ್ತಾ ಹೋಗ್ತೀವಿ. ಸದ್ಯಕ್ಕಂತೂ ಮಂಜುನಾಥ್ ಅವರ ಮೇಲೆ ಈ ರೀತಿಯಾದಂಥ ಒಂದು ಆರೋಪ ಕೇಳಿ ಬಂದಿರುವಂಥದ್ದು. ಆದರೆ ಮಂಜುನಾಥ್ ಅವರು ನಾನು ಯಾವುದೇ ಭೂ ಕಬಳಿಕೆ ಮಾಡಿಲ್ಲ, ಕಳೆದ ದಶಕಗಳಿಂದ ನಾನು ಸ್ವಾಸ್ಥ್ಯ ಸಮಾಜ ಕಾಪಾಡಿದ್ದೇನೆ, ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ದೇನೆ, ನನ್ನ ಮೇಲೆ ಬಂದಿರೋ ಆರೋಪಗಳೆಲ್ಲವೂ ಕೂಡ ಸುಳ್ಳು, ನಾನು ಯಾವುದೇ ಅಕ್ರಮಗಳಿಗೆ ಆಸ್ಪದ ಕೊಟ್ಟಿಲ್ಲ, ಹೀಗಂತ ಸ್ವತಃ ಮಂಜುನಾಥ್ ಅವರೇ ಹೇಳಿರುವಂತಹದ್ದು. ಹಾಗಾದರೆ ಮಂಜುನಾಥ್ ಅವರ ಮೇಲೆ ಬಂದಿರುವಂತಹ ಆರೋಪ ನಿಜನಾ ಸುಳ್ಳ? ಅದು ಮುಂದೆ ಗೊತ್ತಾಗುತ್ತೆ. ಸದ್ಯಕ್ಕಂತೂ ಮಂಜುನಾಥ್ ಅವರ ಮೇಲೆ ಭೂ ಕಬಳಿಕೆ ಆರೋಪ ಬಂದಿರುವಂತಹದ್ದು.